ನನಗೆ ಗೊತ್ತಿಲ್ದಂಗೆ ಇವರಿಬ್ರು ಮೀಟಿಂಗ್ ಮಾಡಿ ಮಾಡಿ ಹತ್ರ ಆಗ್ತಿದ್ದಾರೆ ಅಂತ ಕಾಣಿಸುತ್ತೆ. ಅದಕ್ಕೆ ಅವಳು ನನಗೆ ಬೈದ್ರು ಹತ್ತೆ ಸೈಲೆಂಟ್ ಆಗಿದ್ದಾರೆ. ಇವ್ರನ್ನ ಹೀಗೆ ಸೇರೋದು ಬಿಡಬಾರ್ದು, ಮಾತಾಡೋದಕ್ಕಂತೂ ಬಿಡ್ಲೇಬಾರ್ದು. ಸಾರಿ ನಾಯ್ಕ್ರೆ. ಸಾರಿನಾ? ಯಾಕೆ? ನಾನು ನೀವು ಫೋನ್ ಮಾಡಿದಾಗ ಬೇತಾಳ ರಿಸೀವ್ ಮಾಡಿ ನಿಮಗೆ ಮನಸ್ಸಿಗೆ ಮೂವ್ ಆಗೋ ಥರ ಮಾತಾಡಿದ್ದಾಳೆ. ಇತ್ತೀಚೆಗೆ ಅವಳು ಸಿಕ್ಕಾಪಟ್ಟೆ ಎಮೋಷನಲ್ ಆಗಿಬಿಟ್ಟಿದ್ದಾಳೆ. ಯಾವಾಗಲೂ ಅವಳ ಜೊತೆನೇ ಇರಬೇಕಂತ ಅನ್ಕೋತಿದ್ದಾಳೆ. ಅಮ್ಮ, ಅದಕ್ಕೆ ಅವಳನ್ನ ಹೆಂಡತಿ ಅನ್ನೋದು. ಅಮ್ಮನ ನಂತರ ನಮ್ಮನ್ನು ಅಮ್ಮನ ರೀತಿಯಲ್ಲಿ ನೋಡ್ಕೊಳ್ಳೋ ಒಂದೇ ಒಂದು ಜೀವ ಅಂದರೆ ಅದು ಹೆಂಡತಿ. ನಾವು ಗಂಡು ಅನ್ನೋ ಅಹಂಕಾರದಿಂದ ಬೈದರೆ ಬೈಸ್ಕೋತಾರೆ, ಹೊಡೆದ್ರೆ ಹೊಡೆಸ್ಕೋತಾರೆ, ಹಿಂಸೆ ಕೊಟ್ಟರೆ ಸಹಿಸ್ಕೋತಾರೆ. ನಮ್ಮ ಪ್ರತಿ ಹೆಜ್ಜೆಲೂ ನಮ್ಮ ನೆರಳಿಗೆ ನೆರಳಾಗಿ ನಿಂತ್ಕೊಳ್ಳೋ ಒಂದೇ ಒಂದು ಜೀವ, ಅದು ಹೆಂಡತಿ. ಅದನ್ನು ಉಳಿಸ್ಕೋಬೇಕು. ವೇದ ಹೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ, ಆದ್ದರಿಂದ ನನಗೆ ಯಾವ ಬೇಜಾರು ಇಲ್ಲ. ಥ್ಯಾಂಕ್ ಯು ನಾಯ್ಕ್ರೆ. ನಾಯ್ಕ್ರೆ, ಆ ಬೋರ್ವೆಲ್ ಮೋಹನ ರಾಜಶೇಖರಪ್ಪ ಕಡೆ ಅಂತಾನೆ, ಅವನಾಗ ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ದ? ಅಮ್ಮ, ಎಲೆಕ್ಷನಲ್ಲಿ ನನ್ನ ಸೋಲ್ಸೋಕ್ಕಾಗಲ್ಲ ಅಂತ ರಾಜಶೇಖರಪ್ಪನಿಗೆ ಗೊತ್ತಾಗ್ಬಿಟ್ಟಿದೆ. ಅದಕ್ಕೆ ಇಂಥ ಅಡ್ಕಸಿಬಿ ಕೆಲಸ ಕೈ ಹಾಕಿದೆ. ಆದರೂ ನಾಯ್ಕ್ರೆ, ನೀವು ಆ ಟೈಮಲ್ಲಿ ಆ ರೋಡಲ್ಲಿ ಬರ್ತೀರಂತ ಅವರಿಗೆ ಗೊತ್ತು. ಅಲ್ಲಿಗೆ ನಿಮ್ಮ ಬಗ್ಗೆ ಯಾರೋ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಯಾರೋ ಅವರು? ಅವ್ರಿಗೆ ನಿಮ್ಮ ಪ್ರತಿ ಮೂಮೆಂಟ್ ಹೇಗೆ ಗೊತ್ತು? ಅದೇ ಅರ್ಥ ಆಗ್ತಿಲ್ಲ ತಮ್ಮ. ನೀನೀಗ ಪ್ರಶ್ನೆಗಳನ್ನ ಕೇಳ್ತಿದ್ರೆ ಮೈ ಜುಮ್ಮು ಅಂತ ಇದೆ. ಅಲ್ಲ, ನನಗೆ ಯಾಕೆ ಈ ಯೋಚನೆ ಬರಲಿಲ್ಲ? ಕಣ್ಣು ಹಿಡಿಬೇಕು ನಾಯ್ಕ. ಇದ್ರ ಹಿಂದೆ ಇರೋ ವ್ಯಕ್ತಿ ಸಾಮಾನ್ಯವಾದನಲ್ಲ. ಎಮ್ಮೆಲ್ಲೆ ರಾಜಶೇಖರಪ್ಪನಿಗಿಂತ 10 ಪಟ್ಟು ಡೇಂಜರಸ್. ಯಾರವನು? ಅಲ್ಲ ನಾಯಕ್ರೆ, ಅವನಿಗೆ ನಿಮ್ಮ ಮೇಲೆ ಏನು ದ್ವೇಷ? ಯಾವ ರೀಸನ್ಗೋಸ್ಕರ ಅವನು ನಿಮ್ಮ ದುಶ್ಮನ್ ಆಗಿದ್ದಾನೆ? ಮೂಲ ಏನು ಅಂತ ಕಂಡು ಹಿಡಿಬೇಕು ನಾಯಕ್ರೆ. ಕಣ್ಣಿಗೆ ಕಾಣ್ದಿರೋ ದುಶ್ಮನ್ ಯಾರು ಅಂತ ಪತ್ತೆ ಹಚ್ಚಲೇಬೇಕು. ತಮ್ಮ, ಬೆಳಗಾಗ್ತದೆ, ನಿಮ್ಮನೆ ಹೋಗು. ಇಲ್ಲ ನಾಯಕ್ರೆ, ಯಾವ ಟೈಮಲ್ಲಿ ಮತ್ತೆ ಅಟ್ಯಾಕ್ ಆಗುತ್ತೆ ಅಂತ ಗೊತ್ತಿಲ್ಲ. ನಾನು ಇಲ್ಲೇ ಇರ್ತೀನಿ. ಗುಹೆಗೆ ಬಂದು ಹುಲಿನ ಕೆಣ್ಕೋ ಧೈರ್ಯ ಯಾರಿಗಿದೆ ತಮ್ಮ? ಇಲ್ಲೇನೂ ಅಪಾಯ ಇಲ್ಲ. ನೀನು ಹುಷಾರಾಗಿ ಮನೆಗೆ ಹೋಗು. ಒಂದು ವೇಳೆ ವೇದ ಏನಾದರೂ ಬೈದರೂ ನೀನೇನೋ ಉತ್ತರ ಕೊಡೋಕ್ಕೋಗ್ಬೇಡ. ನೀನು ಹೇಳ್ದಂಗೆ ಆಗಲಿ ಅಂತ ಹೇಳು. ಹೆಂಡತಿ ಮುಂದೆ ತಲೆ ತಗ್ಸೋದ್ರಲ್ಲಿ ಯಾವ ತಪ್ಪು ಇಲ್ಲ. ಸರಿ, ಬರ್ತೀನಿ ನಾಯಕ್. ಹುಷಾರು. ಹಾಂ. ರಾಜಶೇಖರಪ್ಪನ ಹಿಂದೆ ಯಾರಿದ್ದಾರೆ? ಅತ್ತೆ, ಸ್ವಲ್ಪ ಜರ್ಗಿ. ಯಾಕೆ? ಹೇಳ್ತೀನಿ ಜರ್ಗಿ. ಏಯ್ ಜರ್ಗೆ. ನಾಯ್ಕರು ಒಂದೊಂದು ದಿನ ರಾತ್ರಿ ಹೀಗೆ ಕರೀಲಪ್ಪ. ಇವರಿಬ್ರು ಎಲ್ಲಿ ಮಂದಾಗ್ಬಿಡ್ತಾರೆ ಅನ್ನೋ ಟೆನ್ಷನು ನನ್ಗಿರಲ್ಲ. ನಾನು ನನ್ನ ಮಗನಿಗೋಸ್ಕರ ಕಾಯ್ತಾ ಇದ್ದೀನಿ, ಅವಳ ಗಂಡನಿಗೋಸ್ಕರ ಕಾಯ್ತಾ ಇದ್ದಾಳೆ. ನಡುವೆ ನಿಂದೇನು ಜಾಗರಣೆ? ನಾನು ನನ್ನ ಗಂಡನಿಗೋಸ್ಕರನೇ ಕಾಯ್ತಿದ್ದೀನತ್ತೆ. ರಾತ್ರಿ ಹೊತ್ತು ಹೋಗಿದ್ದಾನೆ ಅಂದ್ರೆ ಯಾವುದೋ ಮುಖ್ಯವಾದ ಡೀಲಿಂಗಿಗೆ ಹೋಗಿರ್ತಾನೆ. ಇನ್ನೊಂದು ಬರೋದ್ ಬೆಳಗ್ಗೆನೆ. ನೀವ್ ಹೋಗಿ ಮಲ್ಕೊಳ್ಳಿ ಅತ್ತೆ. ಗಂಡ ಇರೋದು ರೌಡಿಸಮ್ ಫೀಲ್ಡ್ ಅಲ್ಲಿ ಅಂತ ಗೊತ್ತಿದ್ದು ರಾತ್ರಿ ಎಲ್ಲ ಈ ಕಾಯೋದು ಮುಟ್ಟಾಯ್ತನ. ಯಾರು ಏನೇ ಮಸ್ಲತ್ ಮಾಡಿದ್ರು
ನಾಯಕರಿಂದ ವಿಕ್ರಮ್ನ ದೂರ ಮಾಡಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಸ್ವಲ್ಪ ಬಾಯಿ ಮುಚ್ಕೊಂಡು ಕೂತಿರ್ತೀಯ ನೀನು. ಈ ಹೊತ್ತಲ್ಲಿ ಯಾರು ಏನ್ ಮಾಡ್ತಾರೋ ಅಂತ ನಾವು ಭಯ ಪಡ್ಕೊಂಡು ಒದ್ದಾಡ್ತಿದ್ರೆ ಯಾಕೆ ಒದ್ದಾಡ್ಬೇಕು? ಹೈವೇಲ್ ಗಾಡಿ ಓಡಿಸ್ಬೇಕಾದ್ರೆ ಆಕ್ಸಿಡೆಂಟ್ಗೆ ನಾವು ಮೊದಲೇ ಪ್ರಿಪೇರ್ ಆಗಿರ್ಬೇಕು. ಹಾಗೆ ರೌಡಿಸಮ್ ಫೀಲ್ಡ್ ಅಲ್ಲಿ ಇದ್ದಾಗ ನಾವೆಲ್ಲದಕ್ಕೂ ರೆಡಿಯಾಗೇ ಇರ್ಬೇಕು. ಎಲ್ಲದಕ್ಕೂ ರೆಡಿಯಾಗಿರ್ಬೇಕಂದ್ರೆ ಏನೇ ಅರ್ಥ? ನೀನೇ ಹೇಳಿದ್ಯಲ್ಲ ಯಾರು ಯಾವಾಗ ಏನ್ ಮಾಡ್ತಾರೋ ಅಂತ. ಅದಕ್ಕೆ ನಾವು ಮಾನಸಿಕವಾಗಿ ಸಿದ್ಧವಾಗಿರ್ಬೇಕು ಅಂತ. ಇಲ್ಲಿ ಯಾವ ಸಮಯದಲ್ಲಿ ಬೇಕಾದ್ರೂ ಹಣೆಲಿರೋ ಕುಂಕುಮ ಅಳ್ಸೋಗ್ಬಹುದು. ಸಾಕ್ಷಿ, ನನ್ನ ಮಗನ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ಕಪಾಳಕ್ಕೆ ಬೀಸ್ತೀನಿ. ಹೋಗಿ ಮೂಳಲ್ಲಿ ಬಿದ್ದಿರ್ಬೇಕು. ಅಲ್ವೇ ಮಧ್ಯರಾತ್ರಿ ಇದು ಅಪಶಕನ ನೋಡಿದ್ಯಾ? ಅಮ್ಮ ಅಮ್ಮ ಕೋಪ ಮಾಡ್ಕೋಬಿಡಿ ಅಮ್ಮ. ಇವಳೆಂತ ಹುಚ್ಚಿ ಅಂತ ಗೊತ್ತಿಲ್ವಾ ನಿಮ್ಗೆ? ಇವಳು ಹುಚ್ಚಿ ಅಂತ ಗೊತ್ತು, ಆದ್ರೆ ನನ್ನ ಮಗನ ಬಗ್ಗೆ ಮಾತಾಡಕ್ ಬಂದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಈಗ ನಾನೇನಂತ ತಪ್ಪು ಮಾತಾಡ್ದೆ ಅಂತ ನನ್ ಮೇಲೆ ರೇಗ್ತಿದ್ದೀರಾ ಅತ್ತೆ? ಏಯ್, ನನ್ನ ಯಜಮಾನ್ರು ನಿನ್ನನ್ನ ಅಯ್ಯೋ ಪಾಪ ಹೆಣ್ಮಗಳು ಅಂತ ಒಳಗ್ ಸೇರಿಸಿದ್ದಾರೆ. ಅದನ್ನೇ ನೆಪ ಮಾಡ್ಕೊಂಡು ಅತಿಯಾಗಿ ಏನಾದ್ರೂ ಮಾತಾಡಕ್ ಬಂದೆ, ಈ ಜಯಮ್ಮನ್ ಕಪಾಳ ಮೋಕ್ಷ ನಿನ್ಗಿನ್ನೂ ಗೊತ್ತಿಲ್ಲ. ಅಮ್ಮ ಬಿಡಿ ಅಮ್ಮ, ಗುಂಡನ್ನ ನಾನು ನೋಡ್ಕೊಳ್ತೀನಿ. ನೀವು ಯಾವ ಚಿಂತನೂ ತಗೊಳ್ದೆ ಹೋಗಿ ಮಾಡ್ಕೊಡಿ ಅಮ್ಮ. ಅಣ್ಣ, ನೀವಿನ್ನೂ ಸಂಪೂರ್ಣವಾಗಿ ಚೇತರಿಸ್ಕೊಂಡಿಲ್ಲ ಅಮ್ಮ. ಪ್ಲೀಸ್ ಮಾ, ಹೋಗಿ ರೆಸ್ಟ್ ಮಾಡಿ ಪ್ಲೀಸ್ ಮಾ. ಪ್ಲೀಸ್. ಏ ಗಯಾಳಿ, ದಿನಾ ರಾತ್ರಿ ಈಗ ನೀನ್ ಬಾಗ್ಲಲ್ಲಿ ಕುತ್ಕೊಂಡು ನಕ್ಷತ್ರಗಳನ್ನ ಎಣಿಸ್ತಾ ಇರೋ ಭಾಗ್ಯ ನಿನಗೆ ಸಿಗ್ಲಿ ಅಂತ ಹಾರೈಸ್ತೀನಿ. ಇಲ್ಲ ಬಿದ್ದಿರು. ಬೇತಾಳ, ಏನಿದಲ್ಲ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಬೇತಾಳ. ಇದಲ್ಲ ಈಗ ಬೇತಾಳ, ಏಯ್ ಹೀರೋ, ನೀನ್ ರಾತ್ರಿ ಎಲ್ಲ ದುಡ್ದು ದಂಡ್ ಬಂದಿರ್ತೀಯ ಅಂತ ಟೀ ಮಾಡ್ಕೊ ಬಂದಿದ್ದೀನಿ, ತಗೋ ಕುಡಿ. ನೀನೇನು, ನೀನ್ ಮಾಡೋ ಕೆಲಸ ಏನು ಅಂತ ಕನಿಷ್ಠ ಪ್ರಜ್ಞೆನೂ ಇಲ್ಲ ಅವಳಿಗೆ. ಅವಳು ಶ್ರೀಮಂತರ ಮನೇಲಿ ಶೋಕೇಶಲ್ಲಿರೋ ಗೊಂಬೆ. ನಿನ್ ರಿಯಾಲಿಟಿ ಎಲ್ಲ ಅವಳಿಗೆ ಅರ್ಥ ಆಗಲ್ಲ. ನೀನು ಅವಳಿಗೆ ಅಡ್ಜಸ್ಟ್ ಆಗಿ ಬದುಕಲ್ಲ. ಅವಳು ನೋಡಿದ್ರೆ ಉತ್ತರ, ನೀನ್ ನೋಡಿದ್ರೆ ದಕ್ಷಿಣ. ಇಬ್ರು ಅಪೋಸಿಟ್. ಈಗ್ಲೂ ಏನ್ ಕಾಲ ಮಿಂಚಿಲ್ಲ ಇರೋ. ನಿನ್ಗೋಸ್ಕರ ನಾನು ರೈಲ್ವೆ ಪಟ್ಟಿ ಮೇಲೆ ಮಲ್ಕೋ ಹೋಗೆ. ಟೀ. ಕಿರಿಕು ಈಗ ಶುರುವಾಗಿದೆ. ಅದನ್ನ ನೆಕ್ಸ್ಟ್ ಲೆವೆಲ್ಗೆ ನಾನು ತಗೊಂಡೋಗ್ತೀನಿ. ನಿನ್ನಿಬ್ರನ್ನ ದೂರ ಮಾಡೇ ಮಾಡ್ತೀನಿ ಕಣೋ. ನಾನಷ್ಟು ಹೇಳಿನೇ ಹೋಗಿದ್ಯಲ್ಲ ನೀನು. ನಿನಗೆ ಕಟ್ಕೊಂಡಿದ್ದ ಹೆಂಡತಿಗಿಂತ ಆ ನಾಯಕನೇ ದೊಡ್ಡವರಾಗ್ಬಿಟ್ರಲ್ಲ. ನಾನಲ್ಲಿ ಹೋದಾಗ ಒಂದು ದೊಡ್ಡ ಗ್ಯಾಂಗು ನಾಯಕನ ಚೇಸ್ ಮಾಡ್ತಾ ಇತ್ತು. ನಿನ್ ಮೇಲೆ ರೌಡಿಗಳು ಅಟ್ಯಾಕ್ ಮಾಡಿದ್ರಲ್ಲ, ಸೀನಿ ನನ್ ಕೈ ಕಟ್ಟಾಯ್ತಲ್ಲ. ಎಲ್ಲೋಗಿದ್ದಪ್ಪ ನಿನ್ ನಾಯಕ ಅವಾಗ? ನೀನು ಬಂದಿಲ್ಲ ಅಂತ ಒಂದ್ ಕಡೆ ನಾನು, ಇನ್ನೊಂದ್ ಕಡೆ ಅಮ್ಮ ಇಡೀ ರಾತ್ರಿ ಮಲಗಿದ ಎಷ್ಟು ಒದ್ದಾಡಿದೀವಿ ಗೊತ್ತಾ ನಿನ್ಗೆ? ಮನೆಯವ್ರ ಮೇಲೆ ಸ್ವಲ್ಪನಾದ್ರೂ ಫೀಲಿಂಗ್ಸ್ ಇದ್ರೆ ತಾನೆ ನಿನ್ಗೆ?